ಎಲ್ಲ ಸಮಸ್ಯೆಗಳಿಗಿಂತ ಹೆಚ್ಚಿಗೆ ಎಲ್ಲರನ್ನೂ ಕಾಡ್ತಾ ಇರೋದು ಹಣಕಾಸಿನ ಸಮಸ್ಯೆ. ಹಣಕಾಸು, ಹಣ, ಹಣ, ದುಡ್ಡು, ದುಡ್ಡು, ದುಡ್ಡು ಬಡ್ಕೊಳ್ತಾ ಇದ್ದಾರೆ ಜನ. ನಾನು ಕೂಡ ನಾನೇನು ದೊಡ್ಡ ಶಾಣೆ ಅಲ್ಲ, ನಾನೇನು ದೊಡ್ಡ ಹಣ ಬೇಡ ಅಂತ ನಿರ್ಲಿಪ್ತನಾಗಿ ಕೂತವನಲ್ಲ. ನನಗೂ ಹಣ ಬೇಕು. ಯಾಕಂದರೆ ನಿಮಗಿಂತ ಹೆಚ್ಚು ಹಣ ನನಗೂ ಬೇಕಾಗಿದೆ, ನನಗಿಂತ ಹೆಚ್ಚು ಹಣ ನಿಮಗೂ ಬೇಕಾಗಿದೆ. ಹಣ ಇದ್ದರೆ ತಾನೇ ಜಗತ್ತು. ಹಣ ಇಲ್ದವ ಹೆಣಕ್ಕಿಂತ ಕಡೆ ಅಂತಿಕೊಂಡು ಇದಕ್ಕೆ ಅಲ್ಲ. ನನಗೆ ಆಶ್ರಮ ರನ್ ಮಾಡೋಕ್ಕೆ ಹಣ ಬೇಕಾಗಿದೆ, ನಿಮಗೆ ಜೀವನ ನಿರ್ವಹಣೆಗೆ ಹಣ ಬೇಕಾಗಿದೆ, ಅಥವಾ ಚೈನಿ ಹೊಡ್ಯೋಕ್ಕೆ ಹಣ ಬೇಕಾಗಿದೆ, ನಿಮ್ಮೆಲ್ಲರ ಅಭಿಲಾಷೆಗಳನ್ನು, ಅಭಿಪ್ಸೆಗಳನ್ನು, ಕೋರಿಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಸಾಲ ಮುಟ್ಟಿಸ್ಲಿಕ್ಕೆ ಬೇಕಾಗಿದೆ. ನನಗೊಂಥರ ನಿಮಗೊಂಥರ, ಅದು ಏನೇ ಇರಲಿ, ಇದೆಲ್ಲ ಸ್ವಲ್ಪ ಈತ ಹಣಕಾಸಿನ ಹರಿವು ಹೆಚ್ಚಾಗುವಂಥ ಪ್ರಕ್ರಿಯೆಯನ್ನು ನಾವೀಗ ತಿಳ್ಕೊಳ್ಳೋಣ. ಏನು ಮಾಡಬೇಕಪ್ಪ ಅಂದ್ರೆ, ಮತ್ತೆ ಇಂಥದ್ದೊಂದು ಡಬ್ಬಿ, ಗಾಜಿನ ಡಬ್ಬಿ ಇರ್ಬೋದು ಅಥವಾ ದಪ್ಪನೆ ಪ್ಲಾಸ್ಟಿಕ್ ಡಬ್ಬಿ ಇರ್ಬೋದು, ಟ್ರಾನ್ಸ್ಪರೆಂಟ್. ಹೌದಾ? ಇದ್ರಾಗ ಏನು ಮಾಡಬೇಕು? ಕೆಲವೊಮ್ಮೆ ನಾನು ಹಾಲು ಹಾಕಂತ ಹೇಳಿದ್ದೀನಿ. ಹೌದಾ? ಈಗ ಇದ್ರಾಗ ಆಲ್ಕೋಹಾಲ್ ಹಾಕಬೇಕು, ಪ್ಯೂರ್ ಆಲ್ಕೋಹಾಲ್ ಹಾಕಬೇಕು. ಆಲ್ಕೋಹಾಲ್ ಹಾಕಿದ ಮೇಲೆ ದಾಲ್ಚಿನ್ನಿ ಪೈಪ್ ಥರ ಇರ್ತಾವಲ್ಲ, ಆ ಕಡ್ಡಿ ಆಗಲಿ ಅಥವಾ ತುಂಡು ತುಂಡು ಚಕ್ಕೆ ಥರ ಇರ್ತಾವಲ್ಲ ಅಂಥ ಒಂದು 5-6 ತುಂಡು ದಾಲ್ಚಿನ್ನಿಯನ್ನು ಫಸ್ಟ್ ಆಲ್ಕೋಹಾಲು, ದಾಲ್ಚಿನ್ನಿ ತುಂಡುಗಳನ್ನು, ಆಮೇಲೆ ಸುಮಾರು ಒಂದಿಷ್ಟು ಒಂದು ಚಮಚ ಲವಂಗವನ್ನು ಹಾಕಿರಿ. ಆಲ್ಕೋಹಾಲ್, ದಾಲ್ಚಿನ್ನಿ ತುಂಡು, ಆನಂತರ ಲವಂಗ, ಒಂದು ಲವಂಗ ಹಾಕಿದ್ರೆ ದಾಲ್ಚಿನ್ನಿ ತುಂಡು, ಆಲ್ಕೋಹಾಲು, ಲವಂಗ ಪ್ಲಸ್ ಒಂದಿಷ್ಟು ತಂಡುಲ ಅಂತ. ತಂಡುಲ ಅಂದರೆ ತುಂಡ ಆಗಲಾರ್ದ ಅಕ್ಕಿಯನ್ನು ಆರಿಸಿಡ್ರಿ. ಅದು ಸುಮಾರು ಒಂದು 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 ಚಮಚೆಯಿಂದ 2 ಚಮಚೆ ತುಂಡಾಗದ ಅಕ್ಕಿಯನ್ನು ಇದರ ಹಾಕಬೇಕು. ಹಾಕಿ ಮತ್ತೆ ಇದನ್ನು ಬಂದ್ ಮಾಡಬೇಕು. ಬಂದ್ ಮಾಡಿ ಇದನ್ನು ಒಮ್ಮೊಮ್ಮೆ ಮೂತ್ರವನ್ನು ಇಟ್ಕೊಳ್ಳಿ ಕೆಳಗಡೆ ಅಂತ ಹೇಳ್ತೀನಲ್ಲ, ಅದು ಸ್ವಲ್ಪ ಅಸಹ್ಯ ಅನಿಸುತ್ತೆ, ಮುಜುಗರ ಅನಿಸುತ್ತೆ. ಇದೇನು ಹಾಗಲ್ಲ, ಆಲ್ಕೋಹಾಲ್ ಇರ್ತದೆ, ಆದರೆ ಇದು ಕೂಡ ವಾಸನೆ ಬರ್ತದೆ. ಅದಕ್ಕೆ ಗಟ್ಟಿಯಾಗಿ ಮುಚ್ಚಿ ಇದನ್ನು ಕೂಡ ನಿಮ್ಮ ಬೆಡ್ಡಿನ ಕೆಳಗಿಡ್ರಿ, ಅಥವಾ ಯಾರೂ ನೋಡೋದು ಜಾಗಗಳಿಗಿಡ್ರಿ. ಇಬ್ಬರೇ ಇದ್ರೆ ಅಥವಾ ಹೆಚ್ಚು ಜನ ಚಂದನ ಇರ್ಲಿಕ್ಕಪ್ಪ ಅಂದ್ರೆ ಬೆಡ್ ಕೆಳಗಿಡ್ರಿ. ಇರ್ಲಿಕ್ಕಪ್ಪ ಅಂದ್ರೆ ಒಂದು ಹೆಚ್ಚು ಬೆಳಕು ಬೀರದ ಸ್ಥಾನದೊಳಗೆ ಇಟ್ಟು ಮರೆತು ಬಿಡ್ರಿ. ಅದು ಆಲ್ಕೋಹಾಲ್ ಅಂತ ಕೆಡೋದಿಲ್ಲ. ಆನಂತರ ಇವು ಅಕ್ಕಿ, ದಾಲ್ಚಿನ್ನಿ, ಲವಂಗ ಇವು ಕೂಡ ಹಾಗೆ ಇರ್ತವೆ. ನೀವು ಸ್ವಲ್ಪ ನಿಮ್ಮ ಹಣಕಾಸಿನ ಹರಿವನ್ನು ನೋಡ್ತಾ ಹೋಗಿ, ಸೂಕ್ಷ್ಮ ಗಮನಿಸ್ತಾ ಹೋಗಿ. ಏನೋ ದೈವಿಕ ಕೃಪೆಯಿಂದ ಒಂದು ಸಾಧನಕ್ಕನ ನಿಮ್ಮ ಹಣಕಾಸಿನ ಹರಿವು ಹೆಚ್ಚಾದ್ರೆ, ಹಣದ ಬರುವಿಕೆ ಜಾಸ್ತಿ ಆತಪ್ಪ ಅಂತಂದ್ರೆ ಖುಷಿ ಆಗ್ತೀರಿ ನೀವು. ಸೊ ಇದನ್ನು ಮಾಡಿ. ಇದು ಆಗದಿದ್ದರೆ ನಿರಾಶೆ ಪಡಬೇಡಿ. ಸಾವಿರಾರು ಪ್ರಕ್ರಿಯೆಗಳು, ಸಾವಿರಾರು ತಾಂತ್ರಿಕ ಪ್ರಕ್ರಿಯೆಗಳು ನನಗೆ ಗೊತ್ತಲ್ಲವ, ಅದನ್ನು ನಿಮಗೆ ಇಡ್ತಾ ಹೋಗ್ತೀನಂತೆ. ಅದ್ರ ಯಾವುದಾದ್ರೂ ಒಂದು ಖಂಡಿತವಾಗಿಯೂ ಹತ್ತದ. ನಾನು ಎಲ್ಲವನ್ನೂ ಹೇಳ್ತಾ ಹೋಗ್ತೇನೆ, ಅನೇಕ ಕ್ರಮಗಳನ್ನು ಹೇಳ್ತಾ ಹೋಗ್ತೇನೆ. ಅತ್ಯಂತ ಸರಳವಾದ ವಿಧಾನಗಳನ್ನು ಹೇಳ್ತಾ ಹೋಗ್ತೇನೆ. ಇದು ಆಗದಿದ್ದರೆ ಮತ್ತೊಂದು, ಇದು ಆಗದಿದ್ದರೆ ಮತ್ತೊಂದು. ಹೌದಾ? ಹೇಗೆ ಒಬ್ಬ ಡಾಕ್ಟರ್ ತನ್ನ ರೋಗಿಗೆ ಗುಳಿಗೆ ಕೊಡ್ತಾನೆ, ಅದು ಆಗಲಿಲ್ಲ, ಮತ್ತೊಂದಿಷ್ಟು ಬ್ರ್ಯಾಂಡ್ ನೇಮ್ ಚೇಂಜ್ ಮಾಡ್ತಾನೆ ಅಥವಾ ಟೈಟಲ್ ಚೇಂಜ್ ಕೊಡ್ತಾರಲ್ಲ, ಹಾಗೆಪ್ಪ ಇದು ಆಗಲಿಲ್ಲ ಹಣಕಾಸಿಂದ, ಇದಕ್ಕೆ ಮತ್ತೊಂದು ಹಣಕಾಸಿನ ಸಲುವಾಗಿದೆ. ನನ್ನ ಹತ್ರ ಸಿಕ್ಕಾಪಟ್ಟದವ್ರಿ, ದಿನ 10 ಕೊಟ್ಟರು ಸಹಿತ 1 ವರ್ಷ ಆಗುತ್ತೆ. ದಿನ 10 ಕೊಟ್ಟರು ಸಹಿತ ಸುಮಾರು ಸಾವಿರಗಟ್ಟಲೆ ತಂತ್ರ ಪ್ರಕ್ರಿಯೆಗಳನ್ನು ನನ್ನ ಖಜಾನೆಗಳನ್ನು ಇಟ್ಕೊಂಡಿದ್ದೀನಿ. ಬಟ್ ಇದುವರೆಗೆ ನಾನು ನಿರ್ಲಕ್ಷ್ಯ ಆಗಿತ್ತು. ಇವತ್ತಲ್ಲಿ ಏನು ತಿಳ್ಕೊಂಡ್ರು, ನಂದೇನು ಉದ್ದೇಶ, ಬರೀ ಇವೆಲ್ಲ ಲೌಕಿಕ ಆಗಿರ್ತಾವೆ. ಲೌಕಿಕ ಅಸಮಾಧಾನಗಳು, ಲೌಕಿಕ ಬೇಡಿಕೆಗಳು ಆಗ್ತವೆ. ಇದೆಲ್ಲ ನಿಮ್ಗೆ ಹಚ್ಚಬಾರ್ದು, ನಿಮಗೆ ಹೇಳಬಾರ್ದು ಅನ್ನೋ ನಾನೇ ಬಂಧನ ಹಾಕ್ಕೊಂಡಿದ್ದೆ. ಆದರೆ ಜಗತ್ತಿನ ಏನದಪ್ಪ ಅಂದ್ರೆ ಅಂಥವ್ರ ಹೆಸರು ಫೇಮಸ್ ಆಗತ್ತಾರ. ಮತ್ತು ಎಲ್ಲ ವ್ಯೂವರ್ಸ್, ನೀವೇ ವೀಕ್ಷಕರು, ಸಾಧಕರು ಏನಿದ್ದೀರಿ, ನೀವು ಇದನ್ನೇ ಬೇಕು. ನಿಮಗೆ ಆಧ್ಯಾತ್ಮ ಬೇಕಾಗಿಲ್ಲ. ಯಾಕಂದ್ರೆ ಆಧ್ಯಾತ್ಮ ಹೊಟ್ಟೆ ತುಂಬಿದವ್ರಿಗೆ ಅಂತ ನಿಮ್ಗೆ ಕಲ್ಪನೆ ಅದ, ನನಗದ ಹೊಟ್ಟೆ ಹಸಿದವ್ರಿಗೆ ಅಂತ ತಿಳ್ಕೊಂಡು ವಿರುದ್ಧವಾದ ಹೇಳಿಕೆಗಳಿವು. ಅಂತೂ ಏನೇ ಆಗಲಿ, ನೀವೇನು ಬಯಸ್ತೀರಿ ಅದನ್ನು ನಾನು ಕೊಡ್ತಾ ಇದ್ದೇನೆ.
ನನ್ನ ಹತ್ರ ಸಾಕಷ್ಟಿದೆ. ಈಗ ಪ್ರಶ್ನೆ ಏನು ಬರುತ್ತಪ್ಪ ಅಂತಂದ್ರೆ, ಇದು ನಾನು ಹೇಳಿದ್ದು ಮತ್ತೊಬ್ಬರು ಹೇಳಿದ್ದು ಅಂತ ತಿಳ್ಕೊಂಡು ಯಾರೇ ಹೇಳಿರಲಿ. ಯಾಕಂದ್ರೆ ಎಲ್ಲರ ಕೈ ಮತ್ತೊಬ್ಬರ ಕಿಶೆದಾಗ ಇರ್ತಾವೆ, ಸ್ವಂತಿಕೆ ಏನೂ ಇರೋದಿಲ್ಲ. ನಾನೇ ಹುಟ್ಟಿಸ್ಕೊಂಡಿಲ್ಲ ಇದನ್ನೆಲ್ಲ. ನನ್ನ ಗುರುಗಳಿಂದ ಕೇಳೀನಿ, ನನ್ನ ಸ್ನೇಹಿತರಿಂದ ಕೇಳಿದ್ದೀನಿ, ನನ್ನ ಶಿಷ್ಯರು ಮತ್ತಷ್ಟು ನನಗಿಂತ ಹೆಚ್ಚು ಕಲ್ತು ಬಂದಾರ, ಅವ್ರು ನಾನು ಕೂಡ ಹಂಚ್ಕೊಂಡಿರ್ತಾರ. ಅದು ಹೀಗಾಗಿ ಸರ್ವಜ್ಞನೆಂಬುವನು ಗರ್ಭದಿಂದಾಗಿ ಅಂತ ಹೇಳಲ್ಲ, ಹಾಗೆ ಬೇರೆ ಬೇರೆ ಕಡೆಯಿಂದ ಕಲೆ ಹಾಕಿದ್ದನ್ನು ನಿಮ್ಗೆ ಒಳಿತಾಗಿ ನಾನು ಮುಂದಿಡ್ತಾ ಇದ್ದೀನಿ. ನಾನು ದೊಡ್ಡ ಶಾಣ್ಯನೂ ಅಲ್ಲ. ಇಷ್ಟ ನಿಮ್ಮ ಮುಖದೊಳಗೆ ಮಂದಹಾಸ ಮೂಡ್ತಕ್ಕಂಥ ಒಂದು ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದೀನಿ. ವ್ಯರ್ಥ ಪ್ರಯತ್ನ ಅಂದರೆ ಎಷ್ಟೋ ಮಂದಿಗೆ ಆಗೋದಿಲ್ಲ, ಎಷ್ಟೋ ಮಂದಿ ಬತ್ತು ಬೇಕು ಅಂತಾರೆ. ಗುರುಗಳು ನೀವು ಹೇಳಿದ್ದು ಆಗಲೇ ಇಲ್ಲ, ಡಬ್ಬ ಅದ ನೀವು ನಿಮ್ಮ ಹೇಳಿಕೆಗಳು ಅಂತಂದ್ರೆ ನಾ ಏನು ಮಾಡಲಿ ಹೇಳಿ. ಅದಕ್ಕೆ ತರ್ಕೊಳ್ಳಿ ಮಾಡ್ತಾ ಹೋಗಿ. ಸಾಧನೆ ಅಂದ್ರೆ ಅದೇ ಶ್ರಮ ಪಟ್ಟು ಸಾಧನೆ ಮಾಡಬೇಕು. ನೀವೆಲ್ಲ ಈಸಿಯಾಗಿ ಮಾಡಕ್ಕೆ ಹೋಗ್ತೀರಿ, ಈಸಿಯಾಗಿ ನಾ ಕೊಟ್ಟಿನ ಕರೆ ಇದು ಆಗ್ಲಿಕ್ಕೆ ನಿಮ್ಗೆ ಬೇಜಾರಾಗುತ್ತೆ. ಅದಕ್ಕೆ ಒಂದಲ್ಲ ಒಂದು ಮಾಡ್ತಾ ಹೋಗಿ, ಹೇಳಿದ್ದನ್ನೆಲ್ಲ ಮಾಡ್ತಾ ಹೋಗಿ. ಚಾಲೆಂಜ್ ಅದ, ಖಂಡಿತವಾಗಿ ಒಂದಿಲ್ಲ ಒಂದಿನ ನಿಮ್ಮ ಮುಖದ ಮೇಲೆ ಮಂದಹಾಸ ಮೂಡೋದು ಅತ್ಯಂತ ಗ್ಯಾರಂಟಿ. ಇನ್ನೇನು ಹೇಳಿ, ಬಟ್ ಮಾಡಿ, ಬ್ಯಾಸರೆಲ್ಲ ಮಾಡಿರಿ, ಅಪನಂಬಿಕೆ ತೊಗೋಬೇಡ್ರಿ, ಮಾಡಿರಿ. ಏನು ಕಂಟೋಗ್ತದೆ? 100ಕ್ಕೆ 100 ರಿಸಲ್ಟ್ ಬರಲಿಕ್ಕಿಲ್ಲ, ಆದರೆ 100ಕ್ಕೆ 10 ಅಂತೂ ರಿಸಲ್ಟ್. 100ಕ್ಕೆ 10 ಬಂದರೂ ಸಹಿತ ಸಾಕಲ್ಲ. ಆ 10 ಮಂದಿಗಳು ನೀವು ಯಾಕೆ ಇರಬಾರ್ದು? ಒಳ್ಳೆಯದಾಗಲಿ.